ಆದ್ರಿಂದ ಟಾರ್ಚ್ ಬಿಡಿ, ಬೆಳಕು ಬಿಡಿ, ಅವ್ನು ಊಟ ಕೊಡಿ, ಕೆಳಗಡೆಯಿಂದ ಮೇಲ್ಗಡೆಯಿಂದ ಪಾರ್ಸಲ್ ಟಿಫನ್ ಬಾಕ್ಸ್ ಅಲ್ಲಿ ಊಟ ಹಾಕಿ ತೆಗೆದು ತಿನ್ಲಿ, ಸ್ವಲ್ಪ ಶಕ್ತಿ ಚೈತನ್ಯ ಬರ್ತದೆ. ಆಮೇಲೆ ಟಾರ್ಚ್ ಬಿಟ್ಬಿಟ್ಟು ನೋಡಪ್ಪ ಆಲೋಜನ್ ಲೈಟ್ ಬಿಟ್ಟಿದ್ದೀನಿ, ನೀನೇನ್ ಭಯ ಬೀಳ್ಬೇಡ, ಮೇಲ್ ನಾನಿದ್ದೀನಿ, ಖಂಡಿತವಾಗ್ಲು JCB ಬರ್ತಾ ಇದೆ, ಹಗ್ಗ ಹಾಕ್ತೀನಿ, ಸೊಂಟಕ್ಕೆ ಕಟ್ಕೋ, ನಾನು ನಿನ್ನ ಮೇಲೆ ಎತ್ತುತ್ತೀನಿ. ಇಷ್ಟು ಭರವಸೆಗಳು ಕೊಟ್ಬಿಟ್ರೆ ಖಂಡಿತವಾಗ್ಲೂ ಅವ್ನು ರೆಡಿ ಆಗ್ತಾನೆ ಮೇಲೆ ಬರೋದಕ್ಕೆ. ಆದ್ರೆ ಈ ಒಂದು ಭರವಸೆಗಳು ಕೊಡೋದಿಲ್ಲ. ಇದನ್ನ ಕೆಲವರು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೌನ್ಸಿಲಿಂಗ್ ಮಾಡ್ತೀನಿ ಅಂತೇಳಿ ತಿಂಗಳಾನ್ಗಟ್ಲೆ ಕೌನ್ಸಿಲಿಂಗ್ ಮಾಡಿ 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 ಆ ಕೌನ್ಸಿಲಿಂಗ್ ಅಲ್ಲಿ ಏನೂ ಉಪಯೋಗ ಇಲ್ಲ. ಯಾಕೆಂದ್ರೆ ಕೌನ್ಸಿಲಿಂಗ್ ಮಾಡೋರೇ ನನಗೆ ಪರಿಚಯ ಇರೋದ್ರಿಂದ ಅವ್ರು ಹೆಂಗ್ ಮಾಡ್ತಾರೆ ಅಂತಾನು ಗೊತ್ತು. ಆಮೇಲೆ ಮಾಡಿಸ್ಕೊಂಡವರು ಕೂಡ ಒಂದಷ್ಟು ಜನ ಬಂದು ಹೇಳ್ತಾರೆ. ಡೆಫಿನೆಟ್ಲಿ ಅದರಿಂದ ಏನು ಪ್ರಯೋಜನ ಇಲ್ಲ. ನಮಗೆ ನಿಮಗೆಲ್ಲರಿಗೂ ಕೋರ್ಸಲ್ಲಿ ಹೇಳೋದನ್ನ ಹೇಳ್ತಾ ಇದ್ದೀನಿ. ಸಮಸ್ಯೆ ಎಷ್ಟು ಗಾತ್ರ ಇರ್ತದೆ, ಪರಿಹಾರಗಳು ಅದಕ್ಕೆ 3 ಪಟ್ಟಿರ್ಬೇಕು. ಆಗ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹೊರತು ಪರಿಹಾರಕ್ಕಿಂತ ಸಮಸ್ಯೆಗಳಿಗಿಂತ ಕಡಿಮೆ ಪರಿಹಾರಗಳಿದ್ರೆ ಖಂಡಿತವಾಗ್ಲೂ ಅದು ಪರಿಹಾರ ಆಗಲ್ಲ. ಈ ಕೌನ್ಸಿಲಿಂಗ್ ಮಾಡೋದು ಅದು ಇದು ಇದೆಲ್ಲ ತುಂಬಾ ಕಡಿಮೆ. ಅದು ಆಲ್ರೆಡಿ ದೊಡ್ಡ ಮರ ಬೆಂಕಿ ಎತ್ಕೊಂಡು ಉರಿತಾ ಇದೆ, ಅದಕ್ಕೆ ನಾವು ಸ್ಪ್ರೇ ತಗೊಂಡೋಗಿ ಪಸ್ 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 ಅಂತ ಹೊಡೆದ್ಬಿಟ್ಟು ಆರ್ಸಕ್ ಪ್ರಯತ್ನ ಮಾಡಿದ್ರೆ ಆರಲ್ಲ ಅದು. ಅದಕ್ಕೆ ಫೈರ್ ಇಂಜಿನ್ ಕರಿಬೇಕು. ದೊಡ್ಡ ಮರ ಹೆಮ್ಮರ ಹತ್ಕೊಂಡ್ಬಿಟ್ಟೈತೆ, ದೊಡ್ಡ ಮರ ಬೆಂಕಿ ಎತ್ಕೊಂಡ್ಬಿಟ್ಟೈತೆ. ಈಗ ಅದನ್ನ ಆರ್ಸೋದ್ ಹೆಂಗೆ? ನಾವು ಬಕೆಟ್ ಅಲ್ಲಿ ತಗೊಂಡೋಗಿ ನೀರಲ್ಲಿ ಆರ್ಸಕ್ಕಾಗತ್ತ, ಡ್ರಮ್ಮಲ್ಲಿ ಆರ್ಸಕ್ಕಾಗತ್ತ? ಖಂಡಿತವಾಗ್ಲೂ ಆಗೋದಿಲ್ಲ. ಅದಕ್ಕೆ ಫೈರ್ ಇಂಜಿನ್ ಬೇಕು. ಅದು 1, 2 ಅಲ್ಲ, 4 ದಿಕ್ಕಿಂದ 8 ದಿಕ್ಕಿಂದನೂ ಫೈರ್ ಇಂಜಿನ್ ನಿಂತ್ಕೊಂಡು ಆರಿಸ್ಬೇಕು ಅದನ್ನ, ಬೆಂಕಿನ. ಅದೇ ರೀತಿ ನಿಮ್ಮ ಸಮಸ್ಯೆಗಳು ಎಷ್ಟು ಗಾತ್ರ ಇರ್ತಾವೋ ಆ ಗಾತ್ರ ಏನ್ ಕಂಡಿಡಿಯಕ್ಕೆ ಅದಕ್ಕೆ ಏನ್ ತಕಡಿ ಹಾಕ್ಬಿಟ್ಟು ಇಷ್ಟು ಕೆಜಿ ಅಷ್ಟು ಕೆಜಿ ಆ ಥರ ಎಲ್ಲ ಗೊತ್ತಾಗಲ್ಲ. ಉದಾಹರಣೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ, ಸಮಸ್ಯೆಗಿಂತ ಪರಿಹಾರಗಳು ಅಧಿಕವಾಗಿದ್ದಾಗ ಮಾತ್ರ ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ.